ಸಮಸ್ತರಿಗೂ ವಂದನೆಗಳು. ಇಂದು ನಾವು ಮಿಥುನ ರಾಶಿಯವರ ಭವಿಷ್ಯತ್ತಿನ ಬಗ್ಗೆ ಚರ್ಚಿಸಲಿದ್ದೇವೆ. ಏಪ್ರಿಲ್ ಮಾಸದ 26, 27, 28 ಮತ್ತು 29ರ ಈ 4 ದಿನಾಂಕಗಳಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಘಟಿಸಲಿರುವ ಪೂರ್ಣ ಜಾತಕದ ವಿದ್ಯಮಾನಗಳನ್ನು ಈ ವಿವರಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹಂಚಿಕೊಳ್ಳಲು ಬಯಸುತ್ತೇವೆ. ಮಿಥುನ ರಾಶಿಯವರೇ, ಈ ಮಾಹಿತಿಯನ್ನು ಬೆಂಬಲಿಸಲು ಮರೆಯದಿರಿ. ಈ ಮುಂಬರುವ 4 ದಿನಗಳು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಹರ್ಷೋಲ್ಲಾಸದಿಂದ ಸಂಭ್ರಮಿಸುವಂತಹ ಕಾಲವಾಗಿದೆ. ಈ ಸಮಯದಲ್ಲಿ ಜರುಗಲಿರುವ ಪವಾಡ ಸದೃಶ್ಯ ಘಟನೆಗಳನ್ನು ಕೇಳಿದಾಗ ನೀವು ಅಕ್ಷರಶಃ ವಿಸ್ಮಯಗೊಳ್ಳುವುದು ಖಚಿತ. ನಾನು ತಿಳಿಸುತ್ತಿರುವ ಈ ಮಾತುಗಳನ್ನು ಕೇವಲ ತಮಾಷೆ ಎಂದು ಭಾವಿಸಬೇಡಿ, ಏಕೆಂದರೆ ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ದೈವಿಕ ಚಮತ್ಕಾರ ಸಂಭವಿಸಲಿದೆ. ನೀವು ಯಾವಾಗಲೂ ಕನಸು ಕಂಡಿದ್ದ ಬದುಕಿನ ಆ ದೊಡ್ಡ ಪರಿವರ್ತನೆಯೂ ಈಗ ವಾಸ್ತವವಾಗಲಿದೆ. ಈ ಮಾಹಿತಿಯನ್ನು ಯಾರು ಅಲಕ್ಷಿಸುತ್ತಾರೋ ಅವರು ಮುಂದೆ ಖಂಡಿತವಾಗಿಯೂ ಮರುಗಬೇಕಾಗುತ್ತದೆ, ಏಕೆಂದರೆ ಬರೋಬ್ಬರಿ 15 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅಂತಹ ಅದ್ಭುತವಾದ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಜಾತಕದಲ್ಲಿ ಪುನಃ ಸೃಷ್ಟಿಯಾಗುತ್ತಿದೆ. ಈ ಕಾರಣಕ್ಕಾಗಿ ಎಲ್ಲೋ ಏಕಾಂತದಲ್ಲಿ ಕುಳಿತು ಈ ವಿವರಗಳನ್ನು ಕೊನೆಯವರೆಗೂ ಅತ್ಯಂತ ನಿಶ್ಚಲವಾಗಿ ಆಲಿಸಿ. ಈ ವಿವರಣೆಯ ಆಳಕ್ಕೆ ಇಳಿಯುವ ಮುನ್ನ ಒಮ್ಮೆ ನಿಮ್ಮ ಆರಾಧ್ಯ ದೈವವನ್ನು ಸ್ಮರಿಸಿಕೊಳ್ಳಿ ಮತ್ತು ಆ ದೇವರು ನಿಮ್ಮ ಇಡೀ ಕುಟುಂಬವನ್ನು ಸದಾ ಸುಖವಾಗಿರಿಸಲಿ ಎಂದು ಮನದಲ್ಲೇ ಪ್ರಾರ್ಥಿಸಿ. ಅಲ್ಲದೆ ಈ ಮಾಹಿತಿಯನ್ನು ಮೆಚ್ಚಿ, ಲೈಕ್, ನಮ್ಮನ್ನು ಪ್ರೋತ್ಸಾಹಿಸಲು ಮರೆಯಬೇಡಿ. ಈ ಸಣ್ಣ ಕ್ರಿಯೆಯು ನಿಮ್ಮ ಸಂಕಲ್ಪವನ್ನು ಪರಮಾತ್ಮನ ಪಾದಗಳಿಗೆ ತಲುಪಿಸುತ್ತದೆ. ಗಮನಿಸಿ, ಮುಂಬರುವ ಈ 4 ದಿನಗಳು ನಿಮ್ಮ ಜೀವನಕ್ಕೆ ಅನಂತ ಸುಖವನ್ನು ಹೊತ್ತು ತರಲಿವೆ. ನೇರವಾಗಿ ವಿಷಯಕ್ಕೆ ಬರುವುದಾದರೆ, ಶನಿದೇವನ ಪ್ರಬಲ ಪ್ರಭಾವವು ಈಗ ನಿಮ್ಮ ರಾಶಿಚಕ್ರದಲ್ಲಿ ಆವರಿಸಿದೆ. ಆತನ ಜೊತೆಗೆ ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ಮಹೇಶ್ವರ ಮತ್ತು ಸಕಲ ಸಂಪತ್ತು ನೀಡುವ ಧನಲಕ್ಷ್ಮಿಯಂತಹ ದೇವತೆಗಳು ಏಕಕಾಲಕ್ಕೆ ಮಿಲನಗೊಂಡು ನಿಮ್ಮ ಜಾತಕದಲ್ಲಿ ನೆಲೆನಿಲ್ಲಲಿದ್ದಾರೆ. ಶನಿದೇವನು ನಿಮ್ಮ ರಾಶಿಯನ್ನು ಪ್ರವೇಶಿಸಿ ನವಗ್ರಹಗಳ ಮಂಡಲದಲ್ಲಿ ಮಾಡುತ್ತಿರುವ ಈ ಪಲ್ಲಟಗಳು ನಿಮ್ಮ ಬದುಕಿಗೆ ಹೊಸ ತಿರುವು ನೀಡಲಿವೆ. ನಿಮ್ಮ ಸಂಪತ್ತಿನ ಅಧಿನಾಯಕ ಸ್ಥಾನವು ಈಗ ಬಲವರ್ಧನೆಗೊಳ್ಳಲಿದೆ. ವಿಶೇಷವಾಗಿ ಶುಕ್ರ, ಶನಿ, ಮಂಗಳ ಮತ್ತು ಬುಧ ಗ್ರಹಗಳೆಲ್ಲವೂ ಒಟ್ಟಾಗಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಸನ್ನದ್ಧವಾಗಿವೆ. ನಿಮಗೆ ಹಾರ್ದಿಕ ಅಭಿನಂದನೆಗಳು. ನೆನಪಿಸಿಕೊಳ್ಳಿ, ಸರಿಯಾಗಿ 15 ವರ್ಷಗಳ ಹಿಂದೆ ನಿಮಗೆ ಒಮ್ಮೆ ಇಂತಹದೇ ಭಾಗ್ಯೋದಯವಾಗಿತ್ತು. ಮತ್ತೆ ಇಷ್ಟು ದೀರ್ಘಕಾಲದ ನಂತರ ಅಂತಹದೇ ಒಂದು ಅಪೂರ್ವ ಅವಕಾಶವು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ. ಇಂತಹ ಸಮಯ ಮತ್ತೆ ಮರುಕಳಿಸಲು ಇನ್ನೂ 15 ವರ್ಷಗಳೇ ಬೇಕಾಗಬಹುದು. ಆದ್ದರಿಂದ ಈ ಸುಸಂದರ್ಭವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಾನು ಹೇಳಲಿರುವ ಪ್ರತಿಯೊಂದು ಮಾತನ್ನೂ ಅತ್ಯಂತ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ಈ 4 ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಮಹೋನ್ನತ ರಾಜಯೋಗಗಳು ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆಗಳಿವೆ. ಲಕ್ಷ್ಮೀದೇವಿಯ ಕೃಪಾಕಟಾಕ್ಷವು ನಿಮ್ಮ ಮೇಲಿರುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಂತೋಷದ ಸುರಿಮಳೆಯಾಗಲಿದೆ. ಅದರಲ್ಲೂ ವಿಶೇಷವಾಗಿ ದುರ್ಗಾದೇವಿಯ ದಿವ್ಯ ಆಶೀರ್ವಾದವು ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಗತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲು ನಿಮಗೆ ಮಹಾನ್ವರವಾಗಿ ಪರಿಣಮಿಸಲಿದೆ. ಆ ದೈವಿಕ ಅನುಗ್ರಹಗಳು ಯಾವುವು ಮತ್ತು ನೀವು ಪಡುತ್ತಿರುವ ಶ್ರಮಕ್ಕೆ ಈ ಅದೃಷ್ಟ ಹೇಗೆ ಒಲಿಯಲಿದೆ ಎಂಬುದನ್ನು ಈಗ ಅರಿಯೋಣ. ನೀವು ಅನೇಕ ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿದ್ದೀರಿ ಮತ್ತು ಬೆವರು ಸುರಿಸುತ್ತಿದ್ದೀರಿ. ಆ ಕಠಿಣ ಪರಿಶ್ರಮಕ್ಕೆ ತಕ್ಕ ಯೋಗ್ಯ ಫಲವನ್ನು ಉಣ್ಣುವ ಸಮಯ ಈಗ ಬಂದೊದಗಿದೆ. ಎಷ್ಟೇ ವಿಘ್ನಗಳು ಎದುರಾದರೂ ನೀವು ಎಂದೂ ಧೃತಿಗೆಡದೆ ಮುನ್ನುಗ್ಗಿದ್ದೀರಿ. ನಿಮ್ಮ ಆ ಪ್ರಾಮಾಣಿಕ ನಡವಳಿಕೆಗೆ ದೇವರು ನೀಡುತ್ತಿರುವ ನ್ಯಾಯಯುತ ತೀರ್ಪು ಇದು. ನಿಮ್ಮ ಜಾತಕದಲ್ಲಿ ಈಗ ಆಶ್ಚರ್ಯಕರ ಪಲ್ಲಟಗಳು ಗೋಚರಿಸುತ್ತಿವೆ. ನಿಮ್ಮ ನೈಜ ಅದೃಷ್ಟದ ಪಯಣವು ಇಲ್ಲಿಂದಲೇ ಆರಂಭವಾಗಲಿದೆ. ಇಂತಹ ಸುವರ್ಣ ಅವಕಾಶ ಮತ್ತೆಂದೂ ಸಿಗದಿರಬಹುದು. 15 ವರ್ಷಗಳ ಹಿಂದೆ ಇಂತಹದೇ ಭಾಗ್ಯ ನಿಮ್ಮನ್ನು ಹುಡುಕಿ ಬಂದಿತ್ತು ಎಂದು ಹೇಳಿದ್ದೆ. ಈಗ ಅದೇ ಸಮಯ ಪುನಃ ಆವರಿಸಿದೆ. ಇಂತಹ ಪವಾಡ ಮತ್ತೆ ಸಂಭವಿಸಲು ಇನ್ನು 1.5 ದಶಕ ಕಾಯಬೇಕು. ಈ ಕಾರಣಕ್ಕಾಗಿಯೇ ಈ ವಿವರಗಳನ್ನು ಉದಾಸೀನ ಮಾಡಬೇಡಿ ಮತ್ತು ಕೊನೆಯವರೆಗೂ ಶಾಂತಚಿತ್ತದಿಂದ ಆಲಿಸಿ. ಮುಂದಿನ 4 ದಿನಗಳಲ್ಲಿ ಸುಖ ಸಮೃದ್ಧಿ ಯೋಗದ ಜೊತೆಗೆ ಆಯುಷ್ಮಾನ್ ಮತ್ತು ರಾಜಯೋಗದಂತಹ ವಿರಳ ಯೋಗಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂಭವಿಸಲಿವೆ. ಮಹಾಲಕ್ಷ್ಮಿಯು ನಿಮ್ಮ ಜಾತಕದ ಲಾಭದ ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದ ನೀವು ಅಪಾರವಾದ ಸುಖ ಮತ್ತು ಐಶ್ವರ್ಯವನ್ನು ಪಡೆಯುವುದು ನಿಶ್ಚಿತ. ಇದರಿಂದ ನಿಮ್ಮ ಸಾಮಾಜಿಕ ಗೌರವ ಹೆಚ್ಚುವುದಲ್ಲದೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಎಂದೂ ಕಂಡಿರದ ಅನಿರೀಕ್ಷಿತ ಪ್ರಗತಿಯನ್ನು ಕಾಣಲಿದ್ದೀರಿ. ಇಷ್ಟೇ ಅಲ್ಲದೆ ವಿಧಿಯೇ ಒಂದು ಬೃಹತ್ ತೀರ್ಮಾನವನ್ನು ತೆಗೆದುಕೊಳ್ಳಲಿದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ದೇವರು ನಿಮ್ಮ ಬದುಕಿಗೆ 4 ಅಮೂಲ್ಯವಾದ ವರಗಳನ್ನು ಕರುಣಿಸಲಿದ್ದಾನೆ. ಆ ವರಗಳು ಯಾವುವು ಎಂಬುದನ್ನು ಈಗ ವಿಸ್ತಾರವಾಗಿ ವಿವರಿಸುತ್ತೇನೆ. ನಾನು ಈ ವಿಷಯಗಳನ್ನು ಹೇಳುತ್ತಿರುವಾಗ ನಿಮ್ಮ ಕಣ್ಣಲ್ಲಿ ಹರ್ಷದ ಅಶ್ರುಗಳು ಬರಬೇಕು, ಏಕೆಂದರೆ ನೀವು ಇಲ್ಲಿಯವರೆಗೆ ಅನುಭವಿಸಿದ ಸಂಕಷ್ಟಗಳು ಅಲ್ಪವೇನಲ್ಲ.
ಈ ಹಿಂದೆ ನಿಮ್ಮ ಗುರಿಗಳನ್ನು ತಲುಪಲು ನೀವು ಹಗಲಿರುಳು ನಿದ್ರೆ ಬಿಟ್ಟು ದುಡಿದಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಆಪತ್ತುಗಳನ್ನು ಎದುರಿಸಿದ್ದರೂ, ಎದೆಯಾಳದಲ್ಲಿ ಎಷ್ಟೇ ನೋವಿದ್ದರೂ, ಅವೆಲ್ಲವನ್ನು ಮೆಟ್ಟಿ ನಿಂತು ನಿಮ್ಮ ಕರ್ತವ್ಯದ ಮೇಲೆ ಗಮನಹರಿಸಿದ್ದೀರಿ. ಸತ್ಕಾರ್ಯಗಳನ್ನು ಮಾಡುವುದರಿಂದ ನೀವು ಎಂದಿಗೂ ಹಿಂದೆ ಸರಿದಿಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ನೋವು ತಾಳಲಾರದೆ ಕೆಟ್ಟ ಹಾದಿ ತುಳಿಯುತ್ತಿದ್ದರೇನೋ, ಆದರೆ ನೀವು ಧರ್ಮದ ಹಾದಿಯಲ್ಲೇ ಸ್ಥಿರವಾಗಿ ನಿಂತಿದ್ದೀರಿ. ನಿಮ್ಮ ಸುತ್ತಮುತ್ತಲಿನ ಅನೇಕರು ಅಧರ್ಮದ ಹಾದಿಯಲ್ಲಿ ಅಡ್ಡದಾರಿಯಲ್ಲಿ ಹಣಗಳಿಸುವುದನ್ನು ನೀವು ನೋಡಿದ್ದೀರಿ. ಅಂತಹ ಕೃತ್ಯಗಳು ಕ್ಷಣಿಕವಾಗಿ ಹಣ ತಂದರೂ ಆ ಸಂಪತ್ತು ಎಂದಿಗೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಅದರ ಅಂತ್ಯವು ಯಾವಾಗಲೂ ದುರಂತಮಯವಾಗಿರುತ್ತದೆ. ಅನ್ಯಾಯದ ಮಾರ್ಗದಲ್ಲಿ ಬಂದ ಹಣ ಯಾರಿಗೂ ನೆಮ್ಮದಿಯನ್ನು ನೀಡಲಾರದು. ಲಕ್ಷ್ಮೀದೇವಿಯು ಮನಸ್ಸನ್ನು ಪವಿತ್ರಗೊಳಿಸಿ ಅದನ್ನು ಧರ್ಮದ ಹಾದಿಯಲ್ಲಿ ನಡೆಸುತ್ತಾಳೆ. ಪ್ರಾಮಾಣಿಕವಾಗಿ ಬೆವರು ಸುರಿಸುವವರ ಮನೆಯಲ್ಲಿ ಅವಳು ಶಾಶ್ವತವಾಗಿ ನೆಲೆಸುತ್ತಾಳೆ. ನೀವು ಇಲ್ಲಿಯವರೆಗೆ ಬಿತ್ತಿದ ಸತ್ಕರ್ಮದ ಬೀಜಗಳು ಈಗ ಫಲ ನೀಡುವ ಕಾಲ ಬಂದಿದೆ. ಇದು ನಿಮ್ಮ ನಿಷ್ಠೆಗೆ ದೈವ ನೀಡುತ್ತಿರುವ ಉಡುಗೊರೆ. ಅಕ್ರಮದ ಹಣ ಎಂದಿಗೂ ನೆಲೆನಿಲ್ಲದು. ಇತರರಿಗೆ ವಂಚಿಸಿ ಅಥವಾ ಅನ್ಯಾಯ ಮಾಡಿ ಗಳಿಸುವವರ ಮೇಲೆ ಭಗವಂತನ ಕೃಪೆ ಇರುವುದಿಲ್ಲ. ಅಂತಹವರ ಜೀವನದಲ್ಲಿ ಲಕ್ಷೋಪಲಕ್ಷ ಹಣ ಬರಬಹುದು, ಆದರೆ ಆ ಸಂಪತ್ತು ನೀರಿನಂತೆ ವ್ಯರ್ಥವಾಗಿ ಹರಿದು ಹೋಗುತ್ತದೆ ಹೊರತು ಮನೆಯಲ್ಲಿ ಶೇಖರವಾಗುವುದಿಲ್ಲ. ಪರಿಶುದ್ಧ ಮನಸ್ಸಿನಿಂದ ಧರ್ಮದ ಮಾರ್ಗ ಅನುಸರಿಸುವವರ ಮನೆಯಲ್ಲಿ ಮಾತ್ರ ಲಕ್ಷ್ಮಿಯ ಕೃಪೆ ಸದಾ ಇರುತ್ತದೆ. ನೀವು ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳೇ ನಿಮ್ಮ ಕಷ್ಟಗಳಿಗೆ ಪರಿಹಾರ ನೀಡುವ ಸಮಯ ಇದಾಗಿದೆ. ಗ್ರಹಗಳ ಸಂಚಾರವು ಈಗ ವಾಸ್ತವವಾಗಿ ನಿಮ್ಮ ಪರವಾಗಿ ಬದಲಾಗಿ ನಿಮಗೆ ಈ ಅದೃಷ್ಟವನ್ನು ಹೊತ್ತು ತರುತ್ತಿವೆ. ಈಗ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಜೊತೆಗೆ ಶನಿ, ಶುಕ್ರ, ಮಂಗಳ ಮತ್ತು ಬುಧ ಗ್ರಹಗಳೆಲ್ಲವೂ ಮಿಲನಗೊಂಡು ನಿಮಗೆ ಬಹುಮುಖಿ ಪ್ರಯೋಜನಗಳನ್ನು ನೀಡಲಿವೆ. ಇದು ಅತಿ ಸಾಧಾರಣ ವಿಷಯವಲ್ಲ. ಕಳೆದ ವಾರದಿಂದಲೇ ರಾಹುವಿನ ಪ್ರಭಾವವು ನಿಮ್ಮ ಜಾತಕದಲ್ಲಿ ಸಕಾರಾತ್ಮಕವಾಗಿ ಮಾರ್ಪಟ್ಟಿದೆ. ಈ ಶುಭ ಫಲವು ಮುಂದಿನ 15 ದಿನಗಳ ಕಾಲ ಮುಂದುವರಿಯಲಿದೆ. ಸಾಮಾನ್ಯವಾಗಿ ರಾಹು ಅನುಕೂಲಕರನಾದರೆ ಅದರ ಪ್ರಭಾವ 21 ದಿನಗಳ ಕಾಲ ಬಲವಾಗಿರುತ್ತದೆ. ಆ ಸಮಯದಲ್ಲಿ ನೀವು ಒಂದು ಪ್ರಮುಖ ಸಂಗತಿಯನ್ನು ನೆನಪಿನಲ್ಲಿಡಬೇಕು. ಹಿಂದೆ ನೀವು ಮಾಡಿದ ಕೆಲವು ಸಣ್ಣ ತಪ್ಪುಗಳಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕೈತಪ್ಪಿ ಹೋಗಿತ್ತು. ನೀವು ಸುಖವಾಗಿರುತ್ತೀರಿ ಎನ್ನುವಷ್ಟರಲ್ಲಿ ಯಾವುದೋ ಅಡೆತಡೆ ಬಂದು ನಿಮ್ಮನ್ನು ಕುಗ್ಗಿಸಿತ್ತು. ಆದರೆ ಅಂತಹ ಪರಿಸ್ಥಿತಿ ಇನ್ನು ಮುಂದೆ ಮರುಕಳಿಸುವುದಿಲ್ಲ, ಏಕೆಂದರೆ ಈಗ ನೀವು ಸರಿಯಾದ ಯೋಜನೆಯೊಂದಿಗೆ ಮುನ್ನಡೆಯಲಿದ್ದೀರಿ. ಈ ವಿವರಣೆಯಲ್ಲಿ ನಿಮ್ಮ ಜೀವನವನ್ನು ಬದಲಿಸಬಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡುತ್ತಿದ್ದೇನೆ. ಅಪಾಯಗಳು ಬರುವ ಮುನ್ನವೇ ಅವುಗಳನ್ನು ಪತ್ತೆ ಹಚ್ಚುವುದು ಹೇಗೆ, ಗ್ರಹಗಳ ಈ ಸಂಯೋಗವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಹೇಗೆ ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ. ನಿಮ್ಮ ಜಾತಕವನ್ನು ಆಳವಾಗಿ ವಿಶ್ಲೇಷಿಸಿ ಪಂಚಾಂಗದ ಗಣಿತವನ್ನು ಲೆಕ್ಕ ಹಾಕಿ ಸಾಕಷ್ಟು ಸಮಯದ ನಂತರ ನಾನು ಈ ಮಾಹಿತಿಯನ್ನು ಸಿದ್ಧಪಡಿಸಿದ್ದೇನೆ. ಆದ್ದರಿಂದ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ಆಲಿಸಿ. ಈ ಅದ್ಭುತ ಪಲ್ಲಟಗಳನ್ನು ನೀವು ಗ್ರಹಿಸಿದರೆ ನಿಮ್ಮ ಜೀವನವು ಮತ್ತೊಂದು ಉನ್ನತ ಹಂತವನ್ನು ತಲುಪುತ್ತದೆ. ನಿಮಗಾಗಿ ಹಲವಾರು ಆಯಾಮಗಳಲ್ಲಿ ವಿಶ್ಲೇಷಿಸಿ ಸಿದ್ಧಪಡಿಸಿರುವ ಈ ಮಾಹಿತಿಗಾಗಿ ನಾನು ನಿಮ್ಮಿಂದ ಅಪೇಕ್ಷಿಸುವುದು ಕೇವಲ ಏಕಾಗ್ರತೆ ಮಾತ್ರ. ಹಾಗೆಯೇ ನನ್ನ ಈ ಸಣ್ಣ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ಇದನ್ನು ಮೆಚ್ಚಲು ಲೈಕ್ ಮರೆಯಬೇಡಿ. ಇದಲ್ಲದೆ ನಿಮ್ಮ ಜೀವನದಲ್ಲಿ ಈಗಾಗಲೇ 10 ಬದಲಾವಣೆಗಳು ಆರಂಭವಾಗಿವೆ ಎಂದು ಹೇಳಬಹುದು. ಆದರೆ ಇಲ್ಲಿ ನೀವು ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಸುಸಮಯ ಪ್ರಾರಂಭವಾದಾಗ ಅಥವಾ ನೀವು ನೆಮ್ಮದಿಯಿಂದ ಇರಲು ಹವಣಿಸಿದಾಗ ಯಾರೋ ಒಬ್ಬರು ಅಡೆತಡೆಗಳನ್ನು ಸೃಷ್ಟಿಸುತ್ತಲೇ ಇರುತ್ತಾರೆ. ಈ ವಿಘ್ನಗಳನ್ನು ನಿಜವಾಗಿಯೂ ಯಾರು ಉಂಟುಮಾಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆಯೇ? ನಿಮ್ಮ ಹಿತೈಷಿಗಳಂತೆ ನಟಿಸುವ ನಿಮ್ಮ ಸುತ್ತಮುತ್ತಲಿರುವ ಆ ರಹಸ್ಯ ಶತ್ರುಗಳೇ ಈ ಕೃತ್ಯಗಳ ಹಿಂದೆ ಇದ್ದಾರೆ. ಆ ಗುಪ್ತ ಶತ್ರುಗಳನ್ನು ಪತ್ತೆ ಮಾಡುವುದು ಹೇಗೆ ಮತ್ತು ಅವರಿಂದ ಮುಕ್ತಿ ಪಡೆಯುವುದು ಹೇಗೆ ಎಂಬ ಆಲೋಚನೆ ನಿಮ್ಮಲ್ಲಿರಬಹುದು. ನಿಮ್ಮ ವೈರಿಗಳು ಎಲ್ಲವನ್ನೂ ತಿಳಿದುಕೊಂಡು ನಿಮ್ಮ ಮೂಲಕವೇ ಈ ಆಟವಾಡುತ್ತಿದ್ದಾರೆ. ನಿಮ್ಮ ಮುಂದೆ ಅವರು ಅತ್ಯಂತ ವಿನಯವಂತರು ಮತ್ತು ಒಳ್ಳೆಯವರಂತೆ ಬಿಂಬಿಸಿಕೊಳ್ಳುತ್ತಾರೆ. ಒಳ್ಳೆಯ ನೆರೆಹೊರೆಯವರು ಅಥವಾ ಆತ್ಮೀಯ ಸಂಬಂಧಿಗಳಂತೆ ನಾಟಕವಾಡುತ್ತಾರೆ. ಆದರೆ ಅವರ ಅಂತರಂಗದಲ್ಲಿ ತೋಳದಂತಹ ಕುಟಿಲ ಮನಸ್ಥಿತಿ ಇರುತ್ತದೆ. ಅವರು ಒಳಗೊಳಗೆ ನಿಮ್ಮನ್ನು ನೋಯಿಸುತ್ತಾ ನಿಮ್ಮ ಬದುಕನ್ನು ಶೂನ್ಯ ಮಾಡಲು ಹವಣಿಸುತ್ತಿದ್ದಾರೆ. ಇಲ್ಲಿಯವರೆಗೆ ನೀವು ಇದನ್ನು ಅರಿಯದೇ ಇರಬಹುದು. ಅದಕ್ಕಾಗಿಯೇ ಇಂದಿನಿಂದ ಅಂತಹ ಜನರ ಬಗ್ಗೆ ಅತೀವ ಜಾಗರೂಕರಾಗಿರಬೇಕು. ನಿಮ್ಮ ಜಾತಕದ ಗ್ರಹಗಳು ನಿಮಗೆ ಪೂರ್ಣ ಶುಭಫಲ ನೀಡಬೇಕೆಂದರೆ ಮತ್ತು ನಿಮ್ಮ ಕಾರ್ಯದಲ್ಲಿ ವಿಜಯ ಸಿಗಬೇಕೆಂದರೆ ಮೊದಲು ನೀವು ಇಂತಹ ನಿಕೃಷ್ಟ ಜನರಿಂದ ದೂರವಿರಬೇಕು. ಕಳೆದ 7 ವರ್ಷಗಳಿಂದ ನಾನು ನಿಮ್ಮ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ. ಹೊರಗಿನವರಿಗಿಂತ ನಿಮ್ಮ ಸ್ವಂತ ಜನರಿಂದಲೇ ನೀವು ಅತಿ ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ನೀವು ಯಾರನ್ನು ಕುರುಡಾಗಿ ನಂಬುತ್ತೀರೋ ಮತ್ತು ಯಾರಿಗಾಗಿ ಬೆವರು ಸುರಿಸುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ.
ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ಸತ್ಯಾಂಶ ನಿಮಗೆ ತಿಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು, ಏಕೆಂದರೆ ನೀವು ಯಾರಿಗಾಗಿ ಪ್ರಾಣ ಕೊಡಲು ಸಿದ್ಧರಿದ್ದೀರೋ ಅವರೇ ನಿಮ್ಮನ್ನು ಕೆಡವಲು ಹವಣಿಸುತ್ತಿದ್ದಾರೆ. ನೀವು ನಂಬಿದ ಜನರೇ ನಿಮ್ಮ ಪ್ರಗತಿಯನ್ನು ತಡೆದು ನಿಮ್ಮನ್ನು ತಪ್ಪು ಹಾದಿಗೆ ಎಳೆಯುತ್ತಿದ್ದಾರೆ. ಅವರು ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಿ ಅಪಾರ ನಷ್ಟ ಉಂಟುಮಾಡುತ್ತಿದ್ದಾರೆ. ಆ ವ್ಯಕ್ತಿ ಯಾರು ಮತ್ತು ನಿಮ್ಮೊಂದಿಗಿನ ಅವರ ಬಾಂಧವ್ಯವೇನು ಎಂಬುದನ್ನು ನಾನು ನೀಡಲಿರುವ ಕೆಲವು ಚಿಹ್ನೆಗಳ ಮೂಲಕ ಅರ್ಥಮಾಡಿಕೊಂಡರೆ ತಕ್ಷಣ ಅವರನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಈ ವಿವರಗಳನ್ನು ಅತ್ಯಂತ ಗಂಭೀರವಾಗಿ ಆಲಿಸಿ. ಹಳೆಯ ಕಷ್ಟದ ದಿನಗಳು ಈಗ ದೂರವಾಗಿವೆ. ನಿಮ್ಮ ಜೀವನದಲ್ಲಿ ಹೊಸ ಮಹತ್ವದ ತಿರುವು ಬರಲಿದೆ. ಇದು ನಿಮ್ಮ ಬದುಕಿನ ಹೊಸ ಜನ್ಮದಂತೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಸಕಲ ದುಃಖಗಳು ಅಂತ್ಯಗೊಂಡಿವೆ ಎಂದು ಹೇಳಬಹುದು. ಆನಂದಮಯ ಜೀವನವು ಇನ್ನು ಮುಂದೆ ನಿಮ್ಮದಾಗಲಿದೆ. ಈ ಹೊಸ ಪಯಣದಲ್ಲಿ ವೈರಿಗಳ ಕುರುಹು ಕೂಡ ಇರುವುದಿಲ್ಲ. ಯಾವುದೇ ತೊಂದರೆಗಳು ನಿಮ್ಮನ್ನು ಕಾಡುವುದಿಲ್ಲ. ನಕಾರಾತ್ಮಕ ಶಕ್ತಿಗಳು ಕೂಡ ನಿಮಗೆ ಏನನ್ನೂ ಮಾಡಲು ಅಸಮರ್ಥವಾಗುತ್ತವೆ. ಏಕೆಂದರೆ ಈಗ ನಾನು ನಿಮ್ಮನ್ನು ಕಾಡುತ್ತಿರುವ ಆ ಶತ್ರುಗಳ ಜಾಲವನ್ನು ಬಯಲು ಮಾಡಲಿದ್ದೇನೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲಿನ ಅಸೂಯೆಯಿಂದ ಕುರುಡಾಗಿದ್ದಾರೆ. ಅವರು ಹಸಿದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮನ್ನು ಹಾಳು ಮಾಡುವ ಹಠವನ್ನು ಬಿಡುವುದಿಲ್ಲ. ಅವರು ನಿಮ್ಮ ಮಟ್ಟಕ್ಕೆ ಏರಲು ಅಸಮರ್ಥರು. ನಿಮ್ಮ ತಟ್ಟೆಯಲ್ಲಿ ಅನ್ನ ತಿಂದ ಮೇಲೂ ನಿಮ್ಮ ಸುಖವನ್ನು ಕಂಡು ಅವರಿಗೆ ಹೊಟ್ಟೆಕಿಚ್ಚು. ನಿಮ್ಮ ಸಣ್ಣ ಸಂತೋಷವು ಅವರ ಕಣ್ಣಿಗೆ ಬೆಂಕಿಯಂತೆ ಕಾಣುತ್ತದೆ. ಆದ್ದರಿಂದ ಆದಷ್ಟು ಬೇಗ ಅಂತಹ ಜನರಿಂದ ಅಂತರ ಕಾಯ್ದುಕೊಳ್ಳಿ. ಆ ಜನರು ಯಾರು ಮತ್ತು ಅವರಿಂದ ನೀವು ಹೇಗೆ ಮುಕ್ತಿ ಪಡೆಯಬಹುದು ಎಂಬುದನ್ನು ಈಗ ವಿಸ್ತಾರವಾಗಿ ತಿಳಿಯೋಣ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜಾತಕದ ಪ್ರಮುಖ ಗ್ರಹಗಳಾದ ಶನಿ, ಶುಕ್ರ ಮತ್ತು ಬುಧ ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸಲಿವೆ. ಇವು ನಿಮ್ಮ ಜಾತಕದ ಇತರೆ ಪುಣ್ಯ ಗ್ರಹಗಳ ಜೊತೆಗೂಡಿ ನಿಮಗೆ ಅದ್ಭುತ ಫಲಿತಾಂಶಗಳನ್ನು ನೀಡಲಿವೆ. ಇದು ಕೇವಲ 1 ಅಥವಾ 2 ದಿನದ ಅದೃಷ್ಟವಲ್ಲ. ಈ ಯೋಗವು 4 ದಿನಗಳ ಕಾಲ ನಿಮ್ಮ ಜೊತೆ ಇರಲಿದೆ. ದೇವರು ನಿಮಗೆ ಅಗಾಧವಾದ ಲಾಭಗಳನ್ನು ಕರುಣಿಸಲಿದ್ದಾನೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಧನಯೋಗ ಮತ್ತು ರಾಜಯೋಗದಂತಹ ಶಕ್ತಿಶಾಲಿ ಯೋಗಗಳ ಲಾಭ ನಿಮಗೆ ಸಿಗಲಿದೆ. ಆದರೆ ಅಂತಹ ಮಹಾನ್ ಅವಕಾಶವನ್ನು ನೀವು ಕೈಬಿಡಬಾರದು ಎಂದರೆ ಯಾವುದೇ ಪ್ರಮಾದಗಳನ್ನು ಮಾಡಬೇಡಿ. ಮೊದಲನೆಯದಾಗಿ, ನಿಮ್ಮ ಸುತ್ತಲಿರುವ ಶತ್ರುಗಳನ್ನು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ. ಅವರನ್ನು ಹಿತೈಷಿಗಳು ಅಥವಾ ನೆರೆಹೊರೆಯವರು ಎಂದು ಭಾವಿಸಿ ಮೋಸ ಹೋಗಬೇಡಿ. ವಾಸ್ತವವಾಗಿ ಅವರು ನಿಮಗೆ ಕೆಡಕನ್ನೇ ಬಯಸುತ್ತಿದ್ದಾರೆ. ಇದು ನೀವು ಈ ಹಿಂದೆ ಮಾಡಿದ ದೊಡ್ಡ ತಪ್ಪು. ನಿಮ್ಮ ಮನಸ್ಸಿನ ಒಳಗಿನ ಮಾತುಗಳನ್ನು, ನಿಮ್ಮ ನೋವುಗಳನ್ನು ಮತ್ತು ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ. ಅದೇ ವಿಷಯಗಳು ಈಗ ನಿಮಗೆ ಶಾಪವಾಗಿ ಪರಿಣಮಿಸುತ್ತಿವೆ. ಆದ್ದರಿಂದ ಇನ್ನು ಮುಂದೆ ಯಾರನ್ನೂ ಪೂರ್ಣವಾಗಿ ನಂಬಬೇಡಿ ಮತ್ತು ವೈಯಕ್ತಿಕ ವಿಚಾರಗಳನ್ನು ರಹಸ್ಯವಾಗಿಡಿ. ಎರಡನೆಯದಾಗಿ, ಗ್ರಹಗಳು ನಿಮ್ಮ ಪರವಾಗಿರುವಾಗ ಅವುಗಳನ್ನು ದುರ್ಬಲಗೊಳಿಸುವ ಯಾವುದೇ ಕೃತ್ಯ ಎಸಗಬೇಡಿ. ಶನಿ, ಶುಕ್ರ, ಬುಧ ಮತ್ತು ಮಂಗಳ ಶುಭಸ್ಥಿತಿಯಲ್ಲಿರುವಾಗ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಜೂಜಾಟದಂತಹ ಅಡ್ಡದಾರಿಗಳಿಗೆ ಹೋಗಬೇಡಿ. ಮುಂದಿನ 4 ದಿನಗಳ ಕಾಲ ಮದ್ಯ ಮತ್ತು ಮಾಂಸಾಹಾರದಿಂದ ದೂರವಿರುವುದು ಅತ್ಯಂತ ಶ್ರೇಯಸ್ಕರ. ಜ್ಯೋತಿಷ್ಯದ ಪ್ರಕಾರ ಶುಭ ಗ್ರಹಗಳು ಪ್ರಬಲವಾಗಿರುವಾಗ ಇಂತಹ ತಾಮಸಿಕ ಅಭ್ಯಾಸಗಳಲ್ಲಿ ತೊಡಗಿದರೆ ಸಕಾರಾತ್ಮಕ ಫಲಿತಾಂಶಗಳು ನಕಾರಾತ್ಮಕವಾಗಿ ಬದಲಾಗುತ್ತವೆ. ಅವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳುಮಾಡುತ್ತವೆ. ಆದ್ದರಿಂದ ಈ 4 ದಿನಗಳಲ್ಲಿ ಅತೀವ ಶುದ್ಧತೆಯಿಂದ ಇರಲು ಪ್ರಯತ್ನಿಸಿ. ಈಗ ಎಲ್ಲರನ್ನೂ ಕಾಡುತ್ತಿರುವ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಆ ಶತ್ರು ಯಾರು? ನಿಮ್ಮನ್ನು ಒಳಗಿನಿಂದ ಕೊರೆಯುತ್ತಿರುವ ಆ ವ್ಯಕ್ತಿಯ ಹೆಸರೇನು? ಈಗ ಸತ್ಯವನ್ನು ತಿಳಿಯುವ ಸಮಯ ಬಂದಿದೆ. ನಿಮ್ಮ ಅತಿದೊಡ್ಡ ವೈರಿ ಹೊರಗಿನವರಲ್ಲ, ನಿಮ್ಮ ಸ್ವಂತ ಜನರಲ್ಲಿ ಒಬ್ಬರು ಅಡಗಿಕೊಂಡಿದ್ದಾರೆ. ನಿಮ್ಮ ಜೊತೆಗಿದ್ದು ನಿಮ್ಮೊಂದಿಗೆ ಹೆಜ್ಜೆ ಹಾಕುತ್ತಾ ನಿಮ್ಮ ಬಗ್ಗೆ ಸಮಗ್ರವಾಗಿ ತಿಳಿದಿರುವ ವ್ಯಕ್ತಿಯೇ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದಾನೆ. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರದ ಬಗ್ಗೆ ಜಾಗರೂಕರಾಗಿರಿ. ಅವರ ಹೆಸರು ಆರ್, ಎಲ್, ಎಸ್ ಅಥವಾ ಪಿ ಅಕ್ಷರಗಳಿಂದ ಆರಂಭವಾಗುತ್ತದೆ. ಈ 4 ಹೆಸರಿನ ಜನರು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ವ್ಯಕ್ತಿಗಳಾಗಿದ್ದಾರೆ. ಇವರು ನಿಮ್ಮ ಸ್ನೇಹಿತರು, ನೆರೆಹೊರೆಯವರು ಅಥವಾ ರಕ್ತ ಸಂಬಂಧಿಗಳೇ ಆಗಿರಬಹುದು. ಈ ಪೈಕಿ ಒಬ್ಬರು ಕಳೆದ 6 ತಿಂಗಳಿಂದ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ಮತ್ತು ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ನೀವು ದೈಹಿಕ ಮತ್ತು ಮಾನಸಿಕ ಸಂಕಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ಸಾವಿನ ದವಡೆಯವರೆಗೆ ಹೋಗಿ ಕೂದಲೆಳೆ ಅಂತರದಲ್ಲಿ ಬದುಕುಳಿದಿದ್ದೀರಿ. ಆದರೆ ಭಯಪಡುವ ಅಗತ್ಯವಿಲ್ಲ. ದುರ್ಗಾದೇವಿಯ ರಕ್ಷಣಾ ಕವಚ ನಿಮ್ಮ ಸುತ್ತಲೂ ಇದೆ. ಆ ದೈವಿಕ ಶಕ್ತಿಯೇ ನಿಮ್ಮನ್ನು ಇದುವರೆಗೆ ಕಾಪಾಡಿದೆ. ಇಂದಿನಿಂದ ಶನಿ ಮತ್ತು ದುರ್ಗಾದೇವಿಯು ನಿಮ್ಮ ಭಾಗ್ಯದ ಬಾಗಿಲುಗಳನ್ನು ತೆರೆಯಲು ಸಿದ್ಧರಾಗಿದ್ದಾರೆ. ವಿಶೇಷವಾಗಿ ಮುಂಬರುವ 4 ದಿನಗಳಲ್ಲಿ ಶನಿದೇವನ ಪ್ರಭಾವವು ನಿಮ್ಮ ಮೇಲೆ ಗಾಢವಾಗಿರುತ್ತದೆ
ಮತ್ತು ನಿಮ್ಮ ಕನಸಿನಲ್ಲೂ ಊಹಿಸಿರದ ಬದಲಾವಣೆಗಳು ಸಂಭವಿಸಲಿವೆ. ಇದು ನಿಮ್ಮ ಬದುಕಿನ ಹೊಸ ತಿರುವು. ಈಗ ನೀವು ಪಡೆಯಲಿರುವ ಆ 4 ಮಹಾ ಆಶೀರ್ವಾದಗಳ ಬಗ್ಗೆ ತಿಳಿಯೋಣ. ನಿಮ್ಮ ವೃತ್ತಿ ಬದುಕು, ಆರ್ಥಿಕ ಸ್ಥಿತಿ ಮತ್ತು ಮನದ ಶಾಂತಿ ಹೇಗೆ ಬದಲಾಗಲಿದೆ ಎಂದು ನೋಡೋಣ. ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಕೆಲವು ವಿಶೇಷ ಪರಿಹಾರಗಳನ್ನು ಸಹ ನಾನು ವಿವರಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿದ್ದರೆ ಅವನ್ನು ಕಿತ್ತೆಸೆಯಿರಿ. ಮನಸ್ಸನ್ನು ಶಾಂತವಾಗಿಡಲು ಆಧ್ಯಾತ್ಮಿಕತೆಯ ಕಡೆಗೆ ಗಮನಹರಿಸಿ. ನವಗ್ರಹಗಳಲ್ಲಿನ ಶನಿ, ದುರ್ಗಾ ಮತ್ತು ಶುಕ್ರ ದೇವರುಗಳು ನಿಮಗೆ ದೊಡ್ಡ ಅನುಗ್ರಹ ನೀಡಲಿದ್ದಾರೆ. ಲಕ್ಷ್ಮೀದೇವಿಯ ಆಶೀರ್ವಾದವೂ ಸೇರಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪಲ್ಲಟಗಳನ್ನು ಸೃಷ್ಟಿಸಲಿವೆ. ಇವು ಸಾಮಾನ್ಯ ಆಶೀರ್ವಾದಗಳಲ್ಲ. ದೇವರು ಇಂತಹ ಕೃಪೆ ತೋರಿದಾಗ ಬದುಕು ಕೇವಲ ಸುಗಮವಾಗುವುದಲ್ಲದೆ ಅನಿರೀಕ್ಷಿತ ತಿರುವು ಪಡೆಯುತ್ತದೆ. ಮೊದಲ ದೊಡ್ಡ ವರವೆಂದರೆ ನಿಮ್ಮ ಯಶಸ್ಸಿನ ಹಾದಿಗಳು ತೆರೆದುಕೊಳ್ಳುತ್ತವೆ. ವರ್ಷಗಳಿಂದ ಕುಂಠಿತಗೊಂಡಿದ್ದ ಕೆಲಸಗಳು ಈಗ ವೇಗವಾಗಿ ಪೂರ್ಣಗೊಳ್ಳಲಿವೆ. ಕೊನೆಯ ಕ್ಷಣದಲ್ಲಿ ಕೈತಪ್ಪಿದ ಕೆಲಸಗಳು ಅಥವಾ ಅರ್ಧಕ್ಕೆ ನಿಂತ ಯೋಜನೆಗಳು ಈಗ ಸೃಜನಾತ್ಮಕವಾಗಿ ಮುಕ್ತಾಯಗೊಳ್ಳುತ್ತವೆ. ಕತ್ತಲೆ ಕೋಣೆಯ ಕಿಟಕಿ ತೆರೆದು ಬೆಳಕು ಬಂದಂತೆ ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಲಿದೆ. ದುರ್ಗಾದೇವಿಯ ಕೃಪೆಯಿಂದ ನಿಮ್ಮ ಪ್ರಗತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಯಾವುದೇ ಹೊಸ ಪಯಣದಲ್ಲಿ ಮಾರ್ಗಗಳು ಮೊದಲು ಸುಗಮವಾಗುತ್ತವೆ. ಆ ಶುಭಾರಂಭ ಈಗ ಆಗಲಿದೆ. ಇನ್ನೊಂದು ಸುಸುದ್ದಿ ಎಂದರೆ ದುರ್ಗಾದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಸುಖಶಾಂತಿ ನೆಲೆಸುವುದಲ್ಲದೆ ಆರ್ಥಿಕ ಲಾಭವೂ ಉಂಟಾಗಲಿದೆ. ಇದು ನಿಮ್ಮ ಹಣಕಾಸಿನ ಬವಣೆಯನ್ನು ನೀಗಿಸಲಿದೆ. ಕೋಟಿಗಟ್ಟಲೆ ಹಣ ದಿಢೀರ್ ಎಂದು ಬೀಳುತ್ತದೆ ಎಂದು ನಾನು ಹೇಳುತ್ತಿಲ್ಲ, ಆದರೆ ಆರ್ಥಿಕವಾಗಿ ಸದೃಢರಾಗಲು ದೇವರು ಮಾರ್ಗಗಳನ್ನು ತೋರಿಸುತ್ತಾನೆ. ಅನಿಯಂತ್ರಿತ ಖರ್ಚುಗಳು ಈಗ ಹತೋಟಿಗೆ ಬರುತ್ತವೆ. ಅನಗತ್ಯ ವೆಚ್ಚಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಆದಾಯದ ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ದುರ್ಗಾದೇವಿಯು ಇಂತಹ ಸಣ್ಣ ಚಿಹ್ನೆಗಳ ಮೂಲಕ ತನ್ನ ಆಗಮನದ ಸುಳಿವು ನೀಡುತ್ತಾಳೆ. ಆದ್ದರಿಂದ ಯಾವುದೇ ಪುಟ್ಟ ಅವಕಾಶ ಸಿಕ್ಕರೂ ಅದನ್ನು ದೇವಿಯ ಪ್ರಸಾದವೆಂದು ಸ್ವೀಕರಿಸಿ. ಶನಿಯ ಕೃಪೆಯಿಂದ ಸರಿಯಾದ ಸಮಯದಲ್ಲಿ ನಿಮಗೆ ಬೆಂಬಲ ನೀಡುವ ಜನರು ಸಿಗುತ್ತಾರೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಮತ್ತು ನಿಮ್ಮ ಮೌಲ್ಯ ಅರಿಯದವರು ಈಗ ನಿಮ್ಮನ್ನು ಗೌರವದಿಂದ ಕಾಣಲಿದ್ದಾರೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ. ಶನಿಯ ಅನುಗ್ರಹ ಸಿಕ್ಕರೆ ಮನುಷ್ಯನ ಬದುಕೇ ಬದಲಾಗುತ್ತದೆ. ಈ 4 ದಿನಗಳು ಅಂತಹ ದೈವಿಕ ಬದಲಾವಣೆಗೆ ಸಾಕ್ಷಿಯಾಗಲಿವೆ. ನಿಮ್ಮ ಆತ್ಮವಿಶ್ವಾಸವು ಗಗನಕ್ಕೇರುತ್ತದೆ. ದುರ್ಗಾದೇವಿಯ ಕೃಪೆ ಸಿಕ್ಕಾಗ ಮನುಷ್ಯ ಬಾಹ್ಯವಾಗಿ ಮಾತ್ರವಲ್ಲದೆ ಆಂತರಿಕವಾಗಿಯೂ ವೀರನಾಗುತ್ತಾನೆ. ನಿಮ್ಮ ಸಂವಹನ ಶೈಲಿ ಬದಲಾಗುತ್ತದೆ, ಮನದ ಭೀತಿ ದೂರವಾಗುತ್ತದೆ. ಚಂಚಲವಾಗಿದ್ದ ಮನಸ್ಸಿನಲ್ಲಿ ಈಗ ಹೊಸ ಚೈತನ್ಯ ತುಂಬಲಿದೆ. ನಿಮ್ಮ ಆಲೋಚನಾ ಶಕ್ತಿ ತೀಕ್ಷ್ಣವಾಗಲಿದೆ. ನಾನು ಸೋಲಲಾರೆ, ನನಗೆ ಗೆಲ್ಲುವ ಛಲವಿದೆ ಎಂಬ ಧೈರ್ಯ ನಿಮ್ಮದಾಗಲಿದೆ. ಇದು ನಿಜವಾದ ಚಮತ್ಕಾರ. ನಿನ್ನೆಯವರೆಗೆ ನಿಮ್ಮನ್ನು ನೀವು ಅಬಲರೆಂದು ಅಂದುಕೊಂಡಿರಬಹುದು, ಆದರೆ ದೇವರ ಶಕ್ತಿ ಜೊತೆಗಿರುವಾಗ ಏನು ಬೇಕಾದರೂ ಸಾಧಿಸಬಹುದು. ಈ 4 ದಿನಗಳಲ್ಲಿ ನಿಮ್ಮ ಸ್ವಂತ ಲಾಭ ಮತ್ತು ಗೌರವಕ್ಕೆ ಸಂಬಂಧಿಸಿದ ಶುಭ ಚಿಹ್ನೆಗಳು ಲಭಿಸಲಿವೆ. ಇದೆಲ್ಲವೂ ಸತ್ಯವಾಗಲಿದೆ. ಧನ್ಯವಾದಗಳು.